ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಶಕ್ಕೂರ್. ಈಗ ನಮ್ಮ ಜೊತೆಗಿದ್ದಾರೆ ಮಂಗಳೂರಿನ ಹಿರಿಯ ಕಾಂಗ್ರೆಸ್ ಮುಖಂಡರು ದಿವಂಗತ ಶಾಂತರಾಜ್ರವರ ಸುಪುತ್ರ ಯುವ ನಾಯಕ ತೀರ್ಥಪ್ರಸಾದ್ ಅವರು ಕೂಡ ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮಕ್ಕೆ ಸ್ವಾಗತವನ್ನ ಬಯಸೋಣ. ತೀರ್ಥಪ್ರಸಾದ್ ರವರೇ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಯಾರೇ ಆಯ್ತಾರೆ ಎಂಪಿ? ಸರ್, ಬ್ಯಾಂಗ್ಳೂರು ಗ್ರಾಮಾಂತರದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ DK ಸುರೇಶ್ ಸಾಹೇಬ್ರು MP ಆಗಿ ತಿರ್ಗಾ ಆಯ್ಕೆ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನನೂ ಇಟ್ಕೊಳ್ಳಲ್ಲ. ಯಾರೂ ಇಟ್ಕೊಳ್ಳಬೇಡಿ, ನಾವು ಇಟ್ಕೊಳ್ಳಲ್ಲ ಸರ್. ಅವರೇ ಆಗೋದು, ಅದು ಕಡಾಖಂಡಿತವಾಗಿ ನಿಶ್ಚಿತ. ಬಿಜೆಪಿ ಮೈತ್ರಿಕೂಟದ ಕ್ಯಾಂಡಿಡೇಟ್ ಆಗಿ ಡಾಕ್ಟರ್ ಮಂಜುನಾಥ್ ರವರು ಕಣಕ್ಕಿಳಿತಿದ್ದಂಗೆ ಕಾಂಗ್ರೆಸ್ನಲ್ಲಿ ಭಯ ಸೃಷ್ಟಿಯಾಗಿ JDS ಹಾಗೂ ಬಿಜೆಪಿಯ ಮುಖಂಡರುಗಳನ್ನ ಹಣ ಕೊಟ್ಟು ಪರ್ಚೇಸ್ ಮಾಡ್ತಾವ್ರೆ ಅಂತ ಗಂಭೀರ ಆರೋಪ ಇದೆ. ಅದರ ಬಗ್ಗೆ ನೀವೇನು ಹೇಳ್ತೀರಿ? ಸರ್, ಅವರು ಆರೋಪಗಳು 1000 ಇರಲಿ ಸರ್, ನಮ್ಮದು ಒಂದೇ ಸರ್. ನಮ್ಮ MP ಅವರು ಬೆಂಗಳೂರು ಗ್ರಾಮಾಂತರ ಚುನಾವಣೆಯಲ್ಲಿ ಗೆಲ್ಲಿಸುವುದು ಒಂದೇ ನಮಗೆ ಮೇನ್ ಹೋಪ್ ಆಗಿದೆ. ಹಂಗಾಗಿ ಅವರು 1000 ಮಾತಾಡಿದ್ರು ನಮಗೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಸರ್. ಈಗಾಗಲೇ ನಿಮ್ಮ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಚುನಾವಣಾ ಪ್ರಚಾರ ಕೈಗೊಂಡಿದ್ದೀರಿ. ಯಾವ ಆಧಾರದ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನ ಕೇಳ್ತೀರಿ? ಸರ್, ಅವರು ಆಗಲೇ ನಾನು ಹೇಳ್ದಂಗೆ ನರೇಗಾ ಕೆಲಸಗಳು ಇರ್ಬೋದು, ಕೋವಿಡ್ ಟೈಮಲ್ಲಿ ಮಾಡಿರುವಂಥ ಜನಗಳಿಗೆ ಸಹಾಯ ಇರ್ಬೋದು. ಯಾವ ಒಬ್ಬ ಒಂದು ರಾಜಕಾರಣಿನೂ ಮನೆಯಿಂದ ಈಚೆ ಬರದೇ ಇರೋ ಟೈಮಲ್ಲಿ ನಮ್ಮ MP ಆದವರು ಸುರೇಶ್ ಆದವ್ರಂಥವ್ರು ಈ ನಮ್ಮ ಹಾಸ್ಪಿಟ್ಲು ಒಳಗೆ ಹೋಗೋದಲ್ಲದೆ ICU ವಾರ್ಡ್ ಕೂಡ PPE ಕಿಟ್ ಹಾಕೊಂಡು ಹೋಗಿ ಜನದ್ದು ತೊಂದರೆ ಏನಿದೆ, ತಾಪತ್ರೆ ಏನಿದೆ ವಿಚಾರಿಸ್ಕೊಂಡು ಬಂದಿದ್ದಾರೆ. ಒಂದು ಅದಲ್ಲದೆ ಈಗ ಕೋವಿಡ್ ಪೇಷಂಟ್ ಸತ್ತ ನಂತರವೂ ಅವ್ರನ್ನ ಯಾರೂ ಬಂದು ಮುಟ್ಟಕ್ಕೆ ರೆಡಿ ಇಲ್ಲದೆ ಇರೋ ಟೈಮಲ್ಲಿ ಅವ್ರನ್ನ ಹೋಗಿ ದಫನ್ ಮಾಡಿದ್ದಾರೆ. ಆಮೇಲೆ ಈ ನಮ್ಮ ರೈತರುಗಳು ಬೆಳೆದಿರೋ ತರಕಾರಿ, ಕಷ್ಟಪಟ್ಟು ಬೆಳೆದಿರೋ ತರಕಾರಿಗಳನ್ನ ಯಾರೂ ಬಂದು ಮನೆ ಈಚೆ ಬಂದು ತಗೊಳ್ದೇ ಇರೋ ಟೈಮಲ್ಲಿ ನಮ್ಮ MP ಅವ್ರು ಖುದ್ದಾಗಿ ಅದನ್ನು ಅವರೇ ಪರ್ಚೇಸ್ ಮಾಡಿ ನಮ್ಮ ಬಡವ್ರಿಗಾಗಲಿ ನಮ್ಮ ರೋಗಿಗಳಿಗಾಗಲಿ ಮನೆ ಮನೆಗೂ ತಲುಪಿಸಿದ್ದಾರೆ. ಇಂಥವ್ರಿಗೆ ನಾವು ಓಟ್ ಕೇಳದೆ ಇನ್ಯಾರಿಗೆ ಕೇಳಬೇಕು ಸರ್? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಇತ್ತು. ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳು ಅಂದ್ರೆ JDS ಬಿಜೆಪಿ ಮೈತ್ರಿ ಆಗಿರೋದ್ರಿಂದ ನಿಮಗೆ ಅನಾನುಕೂಲವಾಗ್ತದೆ ಅಂತಾನೆ ಕೂಡ ಹೇಳ್ತದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಸರ್, ಈಗ ಆಲ್ರೆಡಿ ತಮ್ಗೆ ಗೊತ್ತಿರಂಗೆ JDS ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಂಗ್ರೆಸ್ ಸಪೋರ್ಟ್ ಮಾಡೋಕ್ಕೆ ಎಲ್ಲ ಮುಂದೆ, ನಾವು ಮುಂದೆ ತಾವು ಮುಂದೆ ಅಂತ ಬರ್ತಾ ಇದ್ದಾರೆ. ಹಂಗಾಗಿ ನಮಗೆ ಯಾವುದೇ ರೀತಿ ಡಿಫ್ರೆನ್ಸ್ ಓಟಲ್ಲಿ ಆಗಲ್ಲ ಸರ್. ನಾವೇನು ಲಾಸ್ಟ್ ಟೈಮು ಲೀಡ್ ಬಂದಿತ್ತು ಅದಕ್ಕಿಂತ ಒಂದು 10-20 ಸಾವಿರ ಜಾಸ್ತಿ ಲೀಡಲ್ಲಿ ನಾವು ಗೆಲ್ತೀವಿ ಅನ್ನೋದು ನಮಗೆ ಒಪ್ಪಿದೆ ಸರ್. ಬಿಜೆಪಿಗರು DK ಸುರೇಶ್ ರವ್ರನ್ನ ರೌಡಿ ಎಂದೇ ಸಂಬೋಧನೆ ಮಾಡ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಸರ್, ನಮ್ಮ MP ಅವ್ರ ಮಾತು ಹೊರಟಿರ್ಬೋದು ಅಷ್ಟೇ, ಬಟ್ ಮನಸ್ಸು ಮಗುವಂಥದ್ದು. ಅದು ಅವ್ರು ಯಾರನ್ನ ಇಷ್ಟಪಡ್ತಾರೆ ಅಂಥವ್ರಿಗೆ ಮಾತ್ರ ಗೊತ್ತಿರುತ್ತೆ. ಯಾರು ಅವ್ರನ್ನ ದ್ವೇಷಿಸ್ತಾರೆ ಅಂಥವ್ರು ಮಾತಾಡೋದು ಹಿಂಗೇನೆ. ಅದಕ್ಕೂ ನಾವು MP ಅವರು ಯಾವುದೇ ರೀತಿ ಅದಕ್ಕೆ ಕಿವಿನೂ ಕೊಡಲ್ಲ, ಕೇರು ಮಾಡಲ್ಲ ಸರ್. ನೀವು ಈಗಾಗಲೇ ಪ್ರತಿ ಮನೆ ಮನೆಗೆ ಚುನಾವಣಾ ಪ್ರಚಾರ ಕೈಗೊಂಡಿದ್ದೀರಿ. ನೀವು ಯಾವ ಗ್ಯಾರಂಟಿಗಳನ್ನ ಇಟ್ಕೊಂಡು ಚುನಾವಣಾ ಪ್ರಚಾರಕ್ಕೆ ಹೋಗ್ತೀರಿ? ಸರ್, ನಮ್ಮದು ಏನು ಗ್ಯಾರಂಟಿ ನಮ್ಮ ಸಿದ್ದರಾಮಯ್ಯ ಅವ್ರು ಕೊಟ್ಟಿದ್ದಾರೆ, CM ಅವರಾಗಲಿ DCM ಅವರಾಗಲಿ ಏನು ಗ್ಯಾರಂಟಿ ಘೋಷಿಸಿದ್ದಾರೆ, ಅದು ಆಲ್ರೆಡಿ ಇವಾಗ ತೀರಾ ಕಡು ಬಡವ್ರಿಗೂ ಯೂಸ್ ಆಗ್ತಾ ಇರುವಂಥ ಯೋಜನೆಗಳು ಸರ್. ಈ ಯೋಜನೆಗಳಲ್ಲಿ ನೀವು ಮೊನ್ನೆ ನ್ಯೂಸಲ್ಲೆಲ್ಲ ನೋಡಿರಬೇಕು, ಒಬ್ಬ ದ್ವಿತೀಯ ಪರೀಕ್ಷೆಯಲ್ಲಿ ಪಾಸ್ ಆದಂಥ ಎಕ್ಸ್ಟೆನ್ಷನಲ್ಲಿ ಪಾಸ್ ಆದಂಥ ಯುವಕ ಅವನಿಗೆ ಯೂಸ್ ಆಗಿರೋದೇ ಇವ್ರು ಕೊಟ್ಟಿರೋ ಗ್ಯಾರಂಟಿ ದುಡ್ಡಿಂದ. ಸೊ ಹಂಗಾಗಿ ಮಹಿಳೆಯರು ಈಗ ನೀವು ತಾವು ನೋಡ್ತಾ ಇದ್ದೀರಿ, ನಿಮ್ಮ ಮನೆಯವರಾಗಲಿ ಇನ್ನೊಂದಾಗಲಿ ಎಲ್ಲರೂ ನೆಮ್ಮದಿಯಿಂದ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಯಾವುದೇ ರೀತಿ ಯಾರ ಮೇಲೂ ಅವ್ರ ಮನೇಲಿ ಡಿಪೆಂಡ್ಗಳು ಆಗಿಲ್ಲ. ಹಿಂಗಾಗಿ ಯೋಜನೆಗಳು ನಮಗೆ ಸ್ವಲ್ಪ ಫಲಪ್ರಭ ಕೊಡ್ತದೆ ಅನ್ನೋದು ನಮ್ಮ ಅನಿಸಿಕೆ ಸರ್. ಬಿಜೆಪಿ ಪಕ್ಷವನ್ನ ದಲಿತ ಸಮುದಾಯ ಯಾಕೆ ವಿರೋಧಿಸ್ತೀರಿ? ಸರ್, ಅವರು ತಮಗೆ ಗೊತ್ತಿರಂಗೆ ನಮ್ಗೆ ಉಳ್ದಿರೋದು, ನಮ್ಮ ಹಿಂದುಳಿದ ವರ್ಗಗಳಿಗೆ ಉಳ್ದಿರೋದು ಒಂದೇ ಸಂವಿಧಾನ.
ಸಂವಿಧಾನ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ಫಸ್ಟ್ ಎಲ್ಲ ಅವರ ಕ್ಯಾಬಿನೆಟ್ಟಲ್ಲಿ ಇರುವಂಥ ಮಂತ್ರಿಗಳಾಗಲಿ RSS ಲೀಡ್ರುಗಳಾಗಲಿ ಹೇಳ್ತಾ ಇದ್ರು ಸಂವಿಧಾನ ಚೇಂಜ್ ಮಾಡ್ತೀವಿ, ನಮ್ಗೆ 400+ ಸೀಟ್ಸ್ ಕೊಡಿ ಅಂತ ಹೇಳ್ತಾ ಇದ್ರು. ಈಗ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇಲ್ಲ ನಾವು ಆ ರೀತಿ ಚೇಂಜ್ ಮಾಡೋ ಐಡಿಯಾನೇ ನಮ್ಮ ತಲೆಯಲ್ಲಿ ಇಲ್ಲ ಅಂತ. ಆಗಿದ್ರೆ ಮೊದಲು ಅವ್ರ ತಲೆಯಲ್ಲಿ ಇತ್ತಾ ಇದು? ತಲೆಯಲ್ಲಿ ಇಲ್ಲ ಅಂದರೆ ಈಗ ಯಾಕೆ ಚೇಂಜ್ ಮಾಡಲ್ಲ ಅನ್ನೋದು ಈಗ ಹೇಳ್ತಾ ಇದ್ದಾರೆ. ಅದು ಅವರ ಮಂತ್ರಿಗಳು ಯಾವಾಗ ಹೇಳಿದ್ರು ಆವಾಗಲೇ ಅವರು ಅದನ್ನ ಕರೆಕ್ಷನ್ ಮಾಡ್ಬೋದಿತ್ತಲ್ಲ. ಈಗ ಯಾಕೆ ಇಲ್ಲ, ಅದು ನಮ್ಮ ತಲೆಯಲ್ಲಿ ಇಲ್ಲ, ಅದು ನಾವು ಮಾಡಲ್ಲ ಅಂತ ಈಗ ಯಾಕೆ ಹೇಳ್ತಾ ಇದ್ದಾರೆ? ಅವರು ಏಮ್ ಒಂದೇ ಸರ್, ಸಂವಿಧಾನ ಚೇಂಜ್ ಮಾಡೋದು ಒಂದೇ ಅವ್ರ ಏಮು. ಹಂಗಾಗಿ ನಾವು ಅದನ್ನು ಉಳ್ಸೋಕ್ಕಾದ್ರೂ ನಾವು BJPನ ಈ ದೇಶದಿಂದ ತೊಲಗಿಸ್ಬೇಕು ಅಂತ ಮನವಿ ಮಾಡ್ಕೋತಾ ಇದೀವಿ ಸರ್. ತೀರ್ಥಪ್ರಸಾದ್ ಅವರೇ, ಕೆಲ ದಿನಗಳ ಹಿಂದೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಚನ್ನಪಟ್ಟಣ ಕ್ಷೇತ್ರದ ಶಾಸಕರು ಆದಂತಹ HD ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ, ಕಾಂಗ್ರೆಸ್ ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳಿಂದ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ಅವರು ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ದೊಡ್ಡವರು ಇದ್ದಾರೆ. ಅವರು ಈ ತಾಲೂಕಲ್ಲಿ ಗೆಲ್ಲಬೇಕು ಅಂದರೆ ನಮ್ಮ ಹೆಣ್ಮಕ್ಳಿಂದ ಎಷ್ಟು ಅವ್ರಿಗೆ ಸಹಾಯ ಸಿಕ್ಕಿದೆ ಅಂತ ಅವ್ರ ಮನ್ಸು ಮುಟ್ಕೊಂಡು ಅವ್ರು ಹೇಳ್ಬೇಕು. ಈ ಥರ ಹೇಳಿಕೆ ಕೊಡಬಾರ್ದಾಗಿತ್ತು, ಕೊಟ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಅವರೇ ಯೋಚನೆ ಮಾಡಿ ಮಾತಾಡಬೇಕು ಸರ್. ಈ ಕ್ಷೇತ್ರದ ಮಾಜಿ ಸಚಿವರು, ವಿಧಾನ ಪರಿಷತ್ ಸದಸ್ಯರಾದಂಥ CP ಯೋಗೇಶ್ ಅವರು ಸಭೆ ಸಮಾರಂಭಗಳಲ್ಲಿ ಹೇಳ್ತಾರೆ, ಇವತ್ತು ಇವತ್ತು ವಿರೋಧಿ ಪಕ್ಷ ಅಂದ್ರೆ ಶತ್ರು ಪಕ್ಷ ಇದ್ರೆ ಕಾಂಗ್ರೆಸ್ ಪಕ್ಷ, ಅದನ್ನ ಕಿಡುವರೆಗೂ ನಮಗೆ ಸಮಾಧಾನ ಇಲ್ಲ ಅಂತ ಹೇಳ್ತಾರೆ. ಆದ್ರೂ ಅವ್ರ ಬಗ್ಗೆ ನೀವೇನು ಹೇಳ್ತೀರಿ? ಸನ್ಮಾನ್ಯ CP ಯೋಗೇಶ್ವರ್ ಅವರು ಫಸ್ಟ್ ಯಾವ ಪಕ್ಷದಿಂದ ಗೆದ್ದಿ MLA ಆದ್ರು ಅಂತ ಅವರು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಅಂತ ಅವ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್. ಬೆಂಗಳೂರು ಗ್ರಾಮಾಂತರ ಅಂದ್ರೆ ಈ ಲೋಕಸಭಾ ಚುನಾವಣೆ ಮುಗಿದ ನಂತರ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ರದ್ದಾಗ್ತವೆ ಅಂತಕ್ಕಂಥದ್ದ BJP ಮುಖಂಡರಾದಿಯಾಗಿ BJP ಅಭ್ಯರ್ಥಿಗಳು ಹೇಳ್ತಾವ್ರೆ. ರದ್ದಾಗಬಹುದೇ ಸರ್? ಈ ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ಅಂತಲ್ಲ, ಈ 5 ವರ್ಷ ಏನಿದೆ ಅದ್ರ ನೆಕ್ಸ್ಟ್ 5 ವರ್ಷನೂ ನಮ್ದೇ ಸತತ 10 ವರ್ಷ ಗ್ಯಾರಂಟಿ ಇದು ಮುಂದುವರಿತಾನೆ ಇರುತ್ತೆ. ತಾವು ನೋಡ್ತಾ ಇರ್ತೀರಿ, ನಾವು ನೋಡ್ತಾ ಇರ್ತೀವಿ, ಎಲ್ಲ ಜನಗಳು ಅದು ಏನು ಯೂಸ್ಫುಲ್ ಇದೆ ಮಾಡ್ಕೊತಾನೆ ಬರ್ತಾರೆ. ಇನ್ನು 10 ವರ್ಷ ಮುಂದುವರಿಯುತ್ತೆ ಸರ್. ಅದ್ರ ಬಗ್ಗೆ ಯಾವುದೇ ರೀತಿ ಅನುಮಾನನೂ ಬೇಡ, ನಿಮಗೆ ಡೌಟು ಬೇಡ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೂ ಹೊರೆ ಆಗದೇನೆ ಜನಸಾಮಾನ್ಯರು ಕೂಡ ಹೊರೆ, ದಿನನಿತ್ಯದ ಬಳಕೆ ವಸ್ತುಗಳು ಹೊರೆ ಆಗ್ತಿವೆ ಅಂತಕ್ಕಂಥ ಕೂಡ ಆರೋಪ ಮಾಡ್ತಾರೆ ಸರ್. ಅದೆಲ್ಲ BJPಯವರು ಹೇಳ್ತಾ ಇರೋದನ್ನ ಜನಗಳು ಕೇಳ್ತಾ ಇದ್ದಾರೆ ಅಷ್ಟೇ. ಅದು ಯಾವುದೇ ರೀತಿ ಹೊರೆನೂ ಆಗಿಲ್ಲ. ನಮ್ದೇನಿದೆ, ಜನಗಳ ದುಡ್ಡನ್ನ ಜನಕ್ಕೆ ಕೊಡ್ತಾ ಇದೀವಿ ಸರ್ ಅಷ್ಟೇ. ಬೇರೆ ಏನು ಅವ್ರ ಥರ ನಾವು 40% ತಗೊಂಡೇನು ಲೂಟಿ ಮಾಡಿಲ್ಲ. ಜನದ ದುಡ್ಡು ಏನಿದೆ ಅದು ಜನಕ್ಕೆ ಕೊಡ್ತಾ ಇದ್ದೀವಿ. ಅದರಲ್ಲಿ ಯಾವುದೇ ರೀತಿ ಗೌರ್ಮೆಂಟಿಗೆ ಹೊರೆನೂ ಆಗಿಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗಿಲ್ಲ. BJP ಅಭ್ಯರ್ಥಿಗಳಿಗೆ ಮತದಾರ ಮನೆಯ ಬಳಿ ಹೋಗ್ಬೇಕಾದ್ರೆ ಒಂದೇ ಒಂದು ಗ್ಯಾರಂಟಿ, ಮೋದಿ ಗ್ಯಾರಂಟಿ. ನಿಮ್ಮ ಕಾಂಗ್ರೆಸ್ಗೆ ಯಾವ ರೀತಿ? ಸರ್, ನಮಗೆ ಒಂದೇ ಗ್ಯಾರಂಟಿ, ನಾವು ಮಾಡ್ತಾ ಇರೋ ಕೆಲಸನೇ ನಮ್ಗೆ ಗ್ಯಾರಂಟಿ. ನಾವು ಯಾವುದೇ ರೀತಿ ಯಾವುದೇ ಲೀಡ್ರ್ ಮುಖ ತೋರಿಸ್ಕೊಂಡು ನಾವು ರಾಜಕೀಯ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋ ಕೆಲಸದ ಮೇಲೆ ನಾವು ಕೇಳ್ತಾ ಇದ್ದೀವಿ, ನಮಗೆ ಓಟ್ ಕೊಡಿ ಅಂತ. ನಾವು ಯಾರ್ದಾರು ಮುಖ ಇಟ್ಕೊಂಡು ರಾಜಕೀಯಕ್ಕೆ ಮಾಡುವಂಥ ದುರ್ಭಾಗ್ಯ ನಮ್ಗೆ ಬಂದಿಲ್ಲ. ನಾವು ಮಾಡ್ತಾ ಇರೋದು, ನಾವು ಮಾಡಿರುವಂಥ ಕೆಲಸದ ಮೇಲೆ ನಮಗೆ ಓಟ್ ಕೊಡಿ ಅಂತ ಜನಗಳಿಗೆ ಮನವಿ ಮಾಡ್ತಾ ಇದ್ದೀವಿ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ದಲಿತ ಸಮುದಾಯದ ಮತಗಳು 60,000ಕ್ಕೂ ಹೆಚ್ಚು ಮತಗಳಿವೆ. ಎಷ್ಟು ಮತಗಳನ್ನ ಕಾಂಗ್ರೆಸ್ ಅಭ್ಯರ್ಥಿಗೆ ನಿರೀಕ್ಷೆ ಮಾಡ್ತಾ ಇದ್ದೀರಿ ನೀವು? ಸರ್, ನಾವು ಅದರಲ್ಲಿ 100ಕ್ಕೆ 100 ನಿರೀಕ್ಷೆ ಇದೆ. ಇನ್ನೊಂದು 90 ಬರ್ಬೋದು ಅಂತ ನಮ್ಮ ಅನಿಸಿಕೆ. ಒಂದು 10 ಭಾಗ ಅವರು ಸ್ವಲ್ಪ ಈಗ ತಿಳುವಳಿಕೆ ಮಾಡ್ಕೋತಿದ್ದಾರೆ. ಇನ್ನು ಚುನಾವಣೆ ಬರುವಷ್ಟರಲ್ಲಿ ಮೋಸ್ಟ್ಲಿ ಅವ್ರನ್ನ ಕನ್ವರ್ಟ್ ಆಗಿ 100ಕ್ಕೆ 100 ಭಾಗ ನಮ್ಮ ಏನು SC ಸಮುದಾಯದ ಓಟ್ಸ್ಗಳಿದೆ ಎಲ್ಲರೂ ನಮ್ಮ MP ಅವ್ರಿಗೆ ಆಗ್ತಾರೆ ಅಂತೇಳಿ ನಮ್ಮ ಒಂದು ವಿಶ್ವಾಸ ಇದೆ ಸರ್. ಮುಸ್ಲಿಂ ಸಮುದಾಯ, ದಲಿತ ಸಮುದಾಯ, ಕೆಳವರ್ಗದ ಸಮುದಾಯ ಯಾವ ಪಕ್ಷದತ್ತ ವಾಲಬಹುದು? ಸರ್, ಅವರು ಈಗ ಕಾಂಗ್ರೆಸ್ ಒಂದೇ ಅವ್ರಿಗೆ ಆಪ್ಷನ್ ಇದೆ. ಅದನ್ನ ಅವರು ಸ್ವಲ್ಪ ಕೂತು ಯೋಚನೆ ಮಾಡಿ ಡಿಸಿಷನ್ ತಗೊಂಡು ಎಲ್ಲ ಕಾಂಗ್ರೆಸ್ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಏಳಿಗೆ ಮುಂದೆ ಆಗುತ್ತೆ ಅನ್ನೋದು ನನ್ನ ಒಂದು ವಿಶ್ವಾಸ ಇದೆ ಸರ್. ಇದ್ರ ಮೇಲೆ ಅವರು ಸ್ವಲ್ಪ ಯೋಚನೆ ಮಾಡಿ ವೋಟ್ ಮಾಡಬೇಕು ಅಂತ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಅವ್ರಿಗೆ. ಜಯದೇವ ಹೃದ್ರೋಗ ಸಂಸ್ಥೆಯ ಮಾಜಿ ನಿರ್ದೇಶಕರು
ಹೃದಯ ರೋಗ ತಜ್ಞರು ಡಾಕ್ಟರ್ ಮಂಜುನಾಥ್ರವರನ್ನ ಕೇಂದ್ರದ ಗೃಹ ಮಂತ್ರಿ, ಬಿಜೆಪಿಯ ಚಾಣಕ್ಯ ರಾಜಕಾರಣಿ ಎಂದೇ ಕರೆಸಿಕೊಳ್ಳುವಂತಹ ಅಮಿತ್ ಶಾ ಅವರು ಖುದ್ದಾಗಿ ಅವ್ರನ್ನ ಬಿಜೆಪಿ JDS ಮೈತ್ರಿಕೂಟದ ಅಭ್ಯರ್ಥಿಗೆ ಕಣಕ್ಕಿಳಿಸವ್ರೆ. ಅಲ್ಲದೆ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಾ ಇದ್ದಾರೆ. ಆ ವಿಚಾರದಲ್ಲಿ DK ಸುರೇಶ್ ಅವರಿಗೆ ಎಲ್ಲೋ ಒಂದು ರೀತಿಯಾದಂತಹ ಭಯದ ವಾತಾವರಣ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ನಮ್ಮ MP ಅವರಾದಂಥ DK ಶಿವಕುಮಾರ್ ಅವ್ರಿಗೆ ಭಯ ಅನ್ನೋ ಅರ್ಥನೇ ಗೊತ್ತಿಲ್ಲ ಸರ್. ಇದು ತಮ್ಗೆ ಯಾರೋ ತಪ್ಪು ಸಂದೇಶ ರವಾನೆ ಮಾಡಿದ್ದಾರೆ. ಅವರು CN ಮಂಜುನಾಥ್ ಸರ್ ಅಲ್ಲದೆ ಅಮಿತ್ ಶಾ ನಿಂತಿದ್ರು ಅವರೇ ಗೆಲ್ಲೋ ವಿಶ್ವಾಸ ಅವ್ರಿಗಿದೆ. ಆಗಲೇ ಹೇಳ್ದಂಗೆ ನಾನು ತಮಗೆ ಏನು ಲಾಸ್ಟ್ ಲೀಡ್ ತೊಗೊಂಡಿದ್ರು ಅದ್ರ ಮೇಲೆ ಇನ್ನೂ ಒಂದು 10-20 ಸಾವಿರ ಎಕ್ಸ್ಟ್ರಾ ತೊಗೊಂಡು ಗೆಲ್ಲೋ ವಿಶ್ವಾಸ ನಮಗೂ ಇದೆ, ಅವ್ರಿಗೂ ಇದೆ, ನಮ್ಮ ಚನ್ನಪಟ್ಟಣ ತಾಲೂಕು ಜನತೆಗೂ ಇದೆ. ಹಂಗೆ ಬ್ಯಾಂಗ್ಳೂರು ಗ್ರಾಮಾಂತರದಲ್ಲಿ ಗೆಲ್ಲೋ ಒಂದೇ ಒಂದು ಕ್ಯಾಂಡಿಡೇಟ್ ಅಂದರೆ ನಮ್ಮ MP ಸುರೇಶ್ ಅವರೇ. ಅದ್ರ ಬಗ್ಗೆ ಯಾರು ಅನುಮಾನ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಕೆಲ ದಿನಗಳ ಹಿಂದೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಚನ್ನಪಟ್ಟಣದಲ್ಲಿ ರೋಡ್ ಶೋ ಮಾಡಿದ್ರು. ಆದ ನಂತರ ನಾವು ಆಲೆ ಗೆದ್ದಿದ್ದೀವಿ ಅಂತ ಕೂಡ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ಗೆಲುವು ಯಾವತ್ತು ಗೆಲ್ಲೋವರೆಗೂ ಅದು ಗೆಲುವು ಅಲ್ಲ ಸರ್. ಈಗ ನಮ್ಮ MP ಅವರಾಗಲಿ, ನಮ್ಮ ಡೆಪ್ಟಿ CM DK ಶಿವಕುಮಾರ್ ಸರ್ ಆಗಲಿ, ಅವ್ರು ಹೋಗೋ ಕಡೆ ಜನಗಳು ನೀವು ಅಬ್ಸರ್ವ್ ಮಾಡಿದ್ರೆ ತಮಗೆ ಅರ್ಥ ಆಗುತ್ತೆ, ಇಲ್ಲಿ ಜಾಸ್ತಿ ಇದ್ದಾರಾ ಅಲ್ಲಿ ಜಾಸ್ತಿ ಇದ್ದಾರಾ ಅಂತ ತಮಗೆ ಅರ್ಥ ಆಗುತ್ತೆ ಸರ್. ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಆದರೂ ಕೂಡ ಅಲ್ಲದೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಪರೇಷನ್ ಕಾಂಗ್ರೆಸ್ ಸಾಕಷ್ಟು ನಡೀತಾ ಇದೆ. ಅಂದ್ರೆ ಬಿಜೆಪಿ ಹಾಗೂ JDS ನಿಂದ ಸಾಕಷ್ಟು ಮುಖಂಡರುಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊತಾರೆ. ಇದೇನಾದ್ರು ತಮಗೆ ಫಲಶ್ರುತಿ ಆಗಬಹುದೇ? ಸರ್, ನಾವು ನನಗೆ ಗೊತ್ತಿರಂಗೆ ಯಾವ ರೀತಿ ಆಪರೇಷನ್ನು ಮಾಡ್ತಾ ಇಲ್ಲ, ಸರ್ಜರಿನೂ ಮಾಡ್ತಾ ಇಲ್ಲ ಸರ್. ಅದು ಅವರೇ ಸ್ವಇಚ್ಛೆಯಿಂದ ಒಪ್ಪಿ ಬರ್ತಾ ಇರುವಂಥ ಕಾರ್ಯಕರ್ತರು ಅವರು. ಕಾಂಗ್ರೆಸ್ಗೆ ನಾವು ಬೆಂಬಲ ಮಾಡ್ತೀವಿ, ನಮ್ಗಿರೋದು ಅದೊಂದೇ ಆಪ್ಷನು ಅಂತೇಳಿ ಅವರೇ ಸ್ವಇಚ್ಛೆಯಿಂದ ಬರ್ತಾ ಇರೋದು. ಇದು ನಾವು ಆಪರೇಷನ್ನು ಮಾಡ್ತಾ ಇಲ್ಲ, ಇನ್ನೇನು ಯಾವುದೇ ರೀತಿ ಏನು ಮಾಡ್ತಾ ಇಲ್ಲ ಸರ್. ತೀರ್ಥ ಪ್ರಸಾದ್ ಅವರೇ, ಕೆಲ ವರ್ಷಗಳಿಂದ ನೀವು ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡಿದ್ದೀರಿ, ಅಲ್ಲದೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಿ. ಹಲವಾರು ಸೇವಾ ಚಟುವಟಿಕೆಗಳ ಮುಖಾಂತರ ವಂಗನೂರು ಜಿಲ್ಲಾ ಪಂಚಾಯತಿಯಲ್ಲಿ ಮನೆ ಮಾತಾಗಿದ್ರಿ. ಅಲ್ಲದೆ ತಮ್ಮ ತಂದೆ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದರು, ಕಾಂಗ್ರೆಸ್ನಲ್ಲಿ ಹಲವಾರು ಸ್ಥಾನಗಳನ್ನ ಪಡೆದಿದ್ರು, ಶಾಂತರಾಜರವರ ಸುಪುತ್ರರಾಗಿದ್ದೀರಿ. ಅಲ್ಲದೆ ವಂಗನೂರ ಎಲ್ಲ ಸಮುದಾಯಗಳಿಗೆ ಸಹಕಾರಿಯಾಗಲಿ ಅಂತ ಒಂದು ಪಾರ್ಟಿ ಹಾಲನ್ನೇ ಕಟ್ಟಿರ್ತಕ್ಕಂಥ ಒಂದು ಸಮಾಜ ಸೇವಕರು ನೀವು. ಮುಂದಿನ ದಿನಗಳಲ್ಲಿ ರಾಜಕೀಯ ಪ್ರವೇಶ ಮಾಡಬಹುದೇ ನೀವು? ಸರ್, ಈಗ ನಮ್ಮ ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಸರ್ ಹಾಗೂ ನಮ್ಮ ಜನಪ್ರಿಯ MP ಅವರಾದಂಥ DK ಸುರೇಶ್ ಸರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಜಿಲ್ಲಾ ಪಂಚಾಯಿತಿ ಎಲ್ಲ ಮುಖಂಡರುಗಳು ನನ್ನ ಹತ್ರ ಇನ್ನೂ ಅಧಿಕಾರ ಕೊಟ್ಟು ಕೆಲಸ ಮಾಡಿಸ್ಕೊಳ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಏನಾರು ಬಂದು ಅವರು ತಾವು ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿ ತೀರ್ಮಾನ ಮಾಡ್ತೀನಿ ಸರ್. ಸಂಗ್ರಾಮ TV ಮುಖಾಂತರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನರಿಗೆ ಯಾವ ಸಂದೇಶವನ್ನು ನೀಡ್ತೀರಿ? 26ನೇ ತಾರೀಕು ಎಲೆಕ್ಷನ್ಸ್ ಇದೆ. ತಾವುಗಳು ದಯವಿಟ್ಟು ಎಲ್ಲರೂ ಬಂದು ವೋಟ್ ಮಾಡಿ. ನೀವೇನು ವೋಟ್ ಮಾಡ್ತೀರಾ ಅದು ಕಾಂಗ್ರೆಸ್ಗೆ ಇರಲಿ. ನಮ್ಮ MP ಅವರು 3ನೇ ಬಾರಿಗೆ ಲಾಸ್ಟ್ ಟೈಮ್ ತೊಗೊಂಡಿದ್ದ ಲೀಡ್ಗಿಂತ ಇನ್ನೂ ಹೈಯೆಸ್ಟ್ ಲೀಡಲ್ಲಿ ಗೆಲ್ಲಬೇಕು. ಆ ಥರ ನೀವು ವೋಟ್ ಮಾಡಬೇಕು ಅಂತೇಳಿ ತಮಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ. ವೀಕ್ಷಕರೇ, ಇಲ್ಲಿಯವರೆಗೆ ನಮ್ಮ ಜೊತೆ ಇದ್ದು ಹಲವಾರು ರಾಜಕೀಯ ವಿಚಾರಗಳನ್ನು ಬಿಚ್ಚಿಟ್ಟ ದಲಿತ ಸಮುದಾಯದ ಕಾಂಗ್ರೆಸ್ನ ಯುವ ನಾಯಕ ತೀರ್ಥ ಪ್ರಸಾದ್ ರವರಿಗೆ ಸಂಗ್ರಾಮ TVಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂದಿನ ಸಂಗ್ರಾಮ TVಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.